ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ. ನನ್ನ ಯೂಟ್ಯೂಬ್ ಚಾನಲ್ ಬಂದು ವೆಲ್ತ್ ಹಬ್ ಕೃಷ್ಣಮೂರ್ತಿ ಅಂತೇಳಿ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಎಲ್ಲಿ ಮ್ಯೂಚುವಲ್ ಫಂಡ್ ಯಾವ ಮ್ಯೂಚುವಲ್ ಫಂಡಲ್ಲಿ ಮಾಡಬೇಕು ಅಥವಾ ಯಾವ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಜೊತೆಗೆ ಇವತ್ತಿನ ಟಾಪಿಕ್ ಬಂದು ಮ್ಯಾನೇಜಿಂಗ್ ಮನಿ ಆ್ಯಂಡ್ ಮ್ಯಾನೇಜಿಂಗ್ ಎಕ್ಸ್ಪೆಂಡಿಚರ್. ಈ ಒಂದು ಕಾನ್ಸೆಪ್ಟನ್ನು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ, ಜೊತೆಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜೊತೆಗೆ ಏನಾದರೂ ನಿಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ನಿಮ್ಮ ಕ್ಲಾರಿಫಿಕೇಷನ್ ಮಾಡ್ತೀನಿ. ನಿಮಗೇನೆಲ್ಲ ಮಾಹಿತಿ ಬೇಕಾಗಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಮ್ಯಾನೇಜ್ ಮನಿ. ಎಫೆಕ್ಟಿವ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನೆಲ್ಲ ಕಾರ್ಯತಂತ್ರ ಮಾಡಬೇಕಾಗುತ್ತೆ. ಅದರ್ವೈಸ್ ನೀವು ಅದನ್ನು ಕಾರ್ಯರೂಪಕ್ಕೆ ತಗೊಳ್ಳಿಲ್ಲ ಅಂತಂದರೆ ನೀವು ದುಡಿಮೆ ಮಾಡಿದಂಥ ಎಲ್ಲ ಹಣನೂ ಕೂಡ ಸಮುದ್ರದಲ್ಲಿ ಹುಣ್ಸೆಹಣ್ಣು ಹಿಂಡಿದ ಹಾಗೆ ಎಲ್ಲ ಕೂಡ ಹೋಗುತ್ತೆ. ಆವಾಗ ನಿಮಗೆ ನೀವು ಗಳಿಕೆ ಮಾಡಿದಂಥ ಹಣ ಉಳಿತಾಯ ಮಾಡೋಕ್ಕಾಗೋದಿಲ್ಲ ಅಥವಾ ಹೂಡಿಕೆ ಮಾಡೋಕ್ಕಾಗೋದಿಲ್ಲ. ಎಲ್ಲನೂ ಕೂಡ ಲಾಸ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಎಫೆಕ್ಟಿವ್ ಮನಿ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಇನ್ ಅವರ್ ಲೈಫ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ನಾವು ದುಡಿಮೆ ಮಾಡಿದಂತಹ ಸ್ಥಿರವಾಗಿರಬೇಕು ಮತ್ತು ಅದನ್ನು ನಮ್ಮ ಗೋಲ್ನ ನಾವು ರೀಚ್ ಆಗೋಕ್ಕೆ ಅಥವಾ ಅಚೀವ್ ಮಾಡೋದಕ್ಕೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೆದರ್ ಇಟ್ ಈಸ್ ಶಾರ್ಟ್ ಟರ್ಮ್ ವೆಲ್ತ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ವೆಲ್ತ್ ಆಗಿರ್ಬೋದು. ನಮ್ಮ ಫೈನಾನ್ಷಿಯಲ್ನ ನಾವು ಸ್ಥಿರವಾಗಿ ಭದ್ರವಾಗಿ ಇಟ್ಕೊಂಡು ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಮೊದಲನೇ ಪ್ರಿನ್ಸಿಪಲ್ ಏನಂತಂದರೆ ಬಡ್ಜೆಟ್. ನೀವು ಅಂದರೆ ಯಾವ ಸೆಕ್ಟರಲ್ಲಿ ಅಥವಾ ನಿಮಗೆ ಯಾವ ಆದಾಯ ಬರುತ್ತೆ ಅದನ್ನೆಲ್ಲನೂ ಕೂಡ ಒಂದು ಕಡೆ ಟ್ರ್ಯಾಕ್ ಮಾಡೋವಂಥದ್ದು. ಮತ್ತು ಆ ಒಂದು ಏನು ಇನ್ಕಮ್ನ ನೀವು ಟ್ರ್ಯಾಕ್ ಮಾಡ್ತಾಯಿದ್ದೀರಾ ಅದೇ ರೀತಿ ಎಕ್ಸ್ಪೆಂಡಿಚರ್ ಕೂಡ ಟ್ರ್ಯಾಕ್ ಮಾಡೋವಂಥದ್ದು. ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡೋದಕ್ಕೆ ನಿಮಗೆ ತುಂಬಾ ಆ್ಯಪ್ಗಳು ಬಂದಿದೆ. ಪ್ರತಿಯೊಂದು ಆ್ಯಪಲ್ಲೂ ನೀವು ನಿಮ್ಮ ಪ್ರತಿನಿತ್ಯದ ರೆಗ್ಯುಲರ್ ಏನು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಅದನ್ನು ನೀವು ಮ್ಯಾನೇಜ್ ಮಾಡೋದಕ್ಕೆ ಒಂದು ಆ್ಯಪ್ಗಳಿದೆ. ಬೇಕು ಅಂದರೆ ನೀವು ಆ್ಯಪಲ್ಲಿ ಕೂಡ ನಿಮ್ಮ ಎಕ್ಸ್ಪೆಂಡಿಚರ್ನ ಟ್ರ್ಯಾಕ್ ಮಾಡ್ಬೋದು. ಅಥವಾ ನಾನು ಏನೋ ಒಂದು ಎಕ್ಸೆಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅದು ಕೂಡ ಓಕೆ. ಅಥವಾ ನಾನು ವೈಟ್ ಪೇಪರಲ್ಲಿ ಒಂದು ಕಡೆ ಆದಾಯ ಒಂದು ಕಡೆ ಖರ್ಚು ಅದನ್ನು ಟ್ರ್ಯಾಕ್ ಮಾಡ್ತಾಯಿದ್ದೀನಿ ಅಂದ್ರೂ ಕೂಡ ಆಗುತ್ತೆ. ಬಟ್ ಏನಂತಂದರೆ ನೀವು ಯಾವುದೇ ಹಣ ಗಳಿಸಿದಾಗ ಅಥವಾ ಖರ್ಚು ಮಾಡುವಾಗ ನೀವು ನಿಮ್ಮ ಟ್ರ್ಯಾಕ್ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಆಮೇಲೆ ಸೆಟ್ ಎ ಗೋಲ್. ನೀವು ಏನೆಲ್ಲ ಆದಾಯ ಮಾಡ್ತಾಯಿದ್ದೀರಾ, ಏನೇ ಖರ್ಚು ಮಾಡ್ತಾಯಿದ್ದೀರಾ, ನಿಮಗೆ ಒಂದು ಗೋಲ್ ಇರಬೇಕು. ಆ ಗೋಲ್ ಆಧಾರದ ಮೇಲೆ ನೀವು ಖರ್ಚು ಮಾಡೋಂಥದ್ದಾಗಿರ್ಬೋದು ಅಥವಾ ಉಳಿತಾಯ ಮಾಡೋಂಥದ್ದಾಗಿರ್ಬೋದು ಕೂಡ ಎರಡನ್ನೂ ರೆಲೆವೆಂಟ್ ಸಂಬಂಧಪಟ್ಟಿರುತ್ತೆ. ಮತ್ತು ಸೇವಿಂಗ್ಸ್ 10% ಆಫ್ ದ ಸೇವಿಂಗ್ಸ್ ನಂದಲ್ಲ ಅಂತ ನೀವು ತೆಗೆದಿಡಬೇಕು. ಆ ಹಣ ಯಾವುದೇ ಕಾರಣಕ್ಕೂ ನೀವು ಅದನ್ನು ವಿಡ್ರಾ ಮಾಡಬಾರ್ದು. ಪ್ರತಿ ತಿಂಗಳು ಅದಕ್ಕೆ ನೀವು 10% ಉಳಿತಾಯ ಮಾಡ್ತಾ ಹೋಗಬೇಕು. ಒಂದು ವೇಳೆ ನಿಮಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ, ಎಲ್ಲ ಮೂಲದಿಂದ 1 ಲಕ್ಷ ಆದಾಯ ಬರ್ತಾ ಇದೆ, 10,000 ರೂಪಾಯಿ ನೀವು ನಂದಲ್ಲ ಅಂತ ನೀವು ತೆಗೆದಿಡಬೇಕು. ನಿಮಗೆ ಯಾವುದೇ ಥರ ಕಷ್ಟ ಬಂದಾಗ ಕೂಡ ಅದನ್ನು ವಿಡ್ರಾ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಆ ಹಣ ನಿಮಗೆ ನಿಮ್ಮ ಫ್ಯೂಚರಲ್ಲಿ ಬರುವಂಥದ್ದಕ್ಕೆ ನೀವು ಅದನ್ನು ಉಳಿತಾಯ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಅದನ್ನು ವಿಡ್ರಾ ಮಾಡಬಾರ್ದು. 4ನೇದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಅರ್ಲಿ ಏಜ್. ಅಂದರೆ ನೀವು ದುಡಿಮೆ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದರೆ ಆ ಕ್ಷಣದಿಂದನೇ, ಆ ತಿಂಗಳಿಂದನೇ ನೀವು ಉಳಿತಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ರಿಟೈರ್ಮೆಂಟ್ ಅರ್ಲಿ ಏಜಲ್ಲಿ ರಿಟೈರ್ಮೆಂಟ್ ಆಗುತ್ತೆ. ಉದಾಹರಣೆಗೆ ನೀವು 20ನೇ ವಯಸ್ಸಿನಲ್ಲಿ ನೀವು ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ ದುಡಿಮೆ ಮಾಡೋದು ಅಂತ ಹೇಳಿದ್ರೆ ನೀವು 20ನೇ ವಯಸ್ಸಿನಿಂದನೇ ಕೂಡ ನೀವು ಸ್ಟಾರ್ಟ್ ಮಾಡಬೇಕು. ಅದ್ರಲ್ಲಿ 500 ರೂಪಾಯಿ ಆಗಿರ್ಬೋದು, 1000 ರೂಪಾಯಿ ಆಗಿರ್ಬೋದು, 2000 ರೂಪಾಯಿ ಆಗಿರ್ಬೋದು. ಅಥವಾ ನಿಮಗೆ ಯಾವುದೇ ಥರ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅಂತ ಹೇಳಿದ್ರೆ ನೀವು ದುಡಿಮೆ ಮಾಡಿದ 90% ಅಷ್ಟು ಹಣನೂ ಕೂಡ ನೀವು ಉಳಿತಾಯ ಮಾಡೋಕ್ಕೆ ಅವಕಾಶ ಇರುತ್ತೆ. ಆ ಸಮಯದಲ್ಲಿ ನೀವೇನು ಉಳಿತಾಯ ಮಾಡಿರ್ತಾರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅಂದರೆ ಅರ್ಲಿ ರಿಟೈರ್ಮೆಂಟಿಗೆ ನಿಮಗೆ ಅದು ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ಡೆಟ್ ಮ್ಯಾನೇಜ್ಮೆಂಟ್.
ಅಂದರೆ ನಿಮಗೆ ಸಾಲ ಅದನ್ನು ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ನನ್ನ ಆದಾಯ ಎಷ್ಟಿದೆ, ನನ್ನ ಆದಾಯಕ್ಕೆ ಇಷ್ಟು ಸಾಲ ಇದ್ದರೆ ನನಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಅಥವಾ ಜಾಸ್ತಿ ಸಾಲ ಇದ್ದರೆ ಮತ್ತೆಗೇನು ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಇದನ್ನೆಲ್ಲನೂ ಕೂಡ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಇನ್ಕಮ್ ಏನಿದೆ ಮತ್ತು ನಿಮ್ಮ ಎಕ್ಸ್ಪೆಂಡಿಚರ್ ಏನಿದೆ ರೆಗ್ಯುಲರಾಗಿ ರಿವ್ಯೂ ಮಾಡ್ತಾ ಇರಬೇಕು. ಒಂದು ವೇಳೆ ತುಂಬ ಎಕ್ಸ್ಪೆಂಡಿಚರ್ಸ್ ಆಗ್ತಾಯಿದೆ, ಸೊ ಇದು ಅವಶ್ಯಕತೆ ಇರಲಿಲ್ಲ ಅಂತಂದಾಗ ನೀವು ನಿಮ್ಮ ಎಕ್ಸ್ಪೆಂಡಿಚರ್ ಪ್ಲ್ಯಾನ್ ಅಥವಾ ಬಡ್ಜೆಟ್ ಏನು ಹೇಳ್ತೀನಿ ಅದನ್ನು ರಿವೈಸ್ ಮಾಡಿಕೊಂಡು ನೀವು ನಿಮಗೆ ಯಾವಾಗ ಏನು ಅವಶ್ಯಕತೆ ಇದೆ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ತಗೊಳ್ಳೋಕ್ಕೆ ಅದು ಇರೋವಂಥ ಒಂದು ಅವಕಾಶ. ಇದು ಇಲ್ಲಿ ತನಕ ಹೇಳಿದ್ದು ನಾನು ಮ್ಯಾನೇಜ್ ದ ಇನ್ಕಮ್. ಮತ್ತು ಇದು ಮ್ಯಾನೇಜ್ ಎಕ್ಸ್ಪೆಂಡಿಚರೆಲ್ಲ ಏನೆಲ್ಲ ಬರುತ್ತೆ ಅಂತ ನೋಡಿದ್ರೆ, ಎಕ್ಸ್ಪೆಂಡಿಚರ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಇಟ್ ಈಸ್ ಕ್ರೂಷಿಯಲ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ನೀವು ಅದಕ್ಕೆ ಎಕ್ಸ್ಪೆಂಡಿಚರಿಗೆ ನಿಮಗೆ ರೂಲ್ ಮಾಡ್ಕೊಳ್ಬೇಕು. ಕಳೆದ 3 ತಿಂಗಳಲ್ಲಿ ಏನೆಲ್ಲ ಖರ್ಚು ಮಾಡಿದ್ದೀವಿ, ಆದಾಯ ಎಷ್ಟಿತ್ತು, ಅದರಲ್ಲಿ ಎಷ್ಟು ಹಣ ಉಳಿತಾಯ ಮಾಡಿದ್ದೀವಿ, ಎಷ್ಟು ಹಣ ಮಂತ್ ಅಂದರೆ ಆ ತಿಂಗಳ ಕೊನೆಯಲ್ಲಿ ಎಷ್ಟು ಉಳಿತಾಯ ಆಗಿದೆ. ಸೊ ಇದನ್ನು ನೀವು ಟ್ರ್ಯಾಕ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಅವಶ್ಯಕತೆ ಇಲ್ಲದೇ ಇರೋದನ್ನು ನೀವು ತಗೊಳಕ್ಕೆ ಹೋದಾಗ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಬೇಕು. ಏಕೆ ನನಗಿದು ಅವಶ್ಯಕತೆ ಇದೆಯಾ, ಎಷ್ಟು ದಿವಸ ನಾನು ಇದನ್ನು ತಗೊಂಡ್ರೆ ಉಪಯೋಗಿಸ್ತೀನಿ, ಅಥವಾ ಈ ಪದಾರ್ಥನ ಅಥವಾ ಏನೋ ವಸ್ತು ತೊಗೊಂಡ್ರೆ ಮನೆಯಲ್ಲಿ ಜಾಗ ಇದೆಯಾ. ಸೊ ಈ ಥರ ಕ್ವಶನ್ಸ್ಗಳು ನಿಮಗೆ ನೀವೇ ಹಾಕ್ಕೊಂಡಾಗ ಆ ಪದಾರ್ಥ ತೊಗೊಳ್ಬೇಕಾ ತೊಗೊಳ್ಬಾರ್ದು ಅನ್ನೋ ಒಂದು ನಿಮಗೇ ಕ್ಲಾರಿಟಿ ಸಿಗುತ್ತೆ. ಸೊ ಅದರ ಆಧಾರದ ಮೇಲೆ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಕು. ಮೊದಲನೇದು